ಆರ್.ಎಕ್ಸ್ ಸೂರಿ ಸೇರಿದಂತೆ ಬೈರಾದೇವಿ ಅದರೊಟ್ಟಿಗೆ ಈಗ ಹ್ಯಾಟ್ರಿಕ್ ಗೆಲುವನ್ನ ಕೊಡೋದಕ್ಕೆ ನಮ್ಮ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಎದುರಿಗೆ ಬರ್ತಾ ಇದ್ದಾರೆ. ಕವಳ ಸಿನಿಮಾದ ನಿರ್ದೇಶಕರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀಜಯ್ ಅವರು. ಸೊ ಹೆಸರಲ್ಲೇ ಎರಡೂ ಇದೆ. ಅದರ ಜೊತೆಗೆ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವಂತದ್ದು, ಹ್ಯಾಟ್ರಿಕ್ ಒಂದು ಗೆಲುವಿಗಾಗಿ ತವಕದಲ್ಲಿದ್ದಾರೆ. ಕವಳ ಅನ್ನುವಂಥದ್ದು. ಸೊ ಯೂಶಲಿ ಕವಳ ಅಂತ ಕೇಳಿದ ತಕ್ಷಣ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಹಳ್ಳಿ ಕಡೆ ಕವಳ ಅಂತ ತಕ್ಷಣ ನಾವು ಊಟ ಕೊಡಿ ಅಂತ ಕೇಳ್ತಿರ್ತಾರೆ. ಇಲ್ಲ ಅಂತಾರೆ ಬೇರೆ ಬೇರೆ ಪದಗಳು ಕೂಡ ಇದೆ. ಈ ಟೈಟಲ್ಗೂ ಇವರು ತಗೊಂಡಿರುವಂತಹ ಕಾನ್ಸೆಪ್ಟ್ಗೂ ಇವರ ಡೈರೆಕ್ಷನ್ಗೂ ಯಾವ ರೀತಿ ಸಂಬಂಧ ಇದೆ, ಒಂದಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಹ್ಯಾಟ್ರಿಕ್ ಗೆಲುವಿನತ್ತ ನಿಮ್ಮ ಪಯಣ ಶುರುವಾಗ್ತಿದೆ. ಹೇಗಿದೆ ಒಂದು ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲಾನು? ಎಲ್ಲ ಸೂಪರಾಗಿ ನಡೀತಾ ಇದೆ. ಇನ್ನು ಸದ್ಯದಲ್ಲೇ ನಾವು ಶೂಟಿಂಗ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮ್ಯೂಸಿಕ್ ಡೈರೆಕ್ಟರ್ ಒಂದಷ್ಟು ಕಂಪೋಸ್ ಮಾಡಿಕೊಳ್ತಾ ಇದ್ದಾರೆ. ಒಂದಷ್ಟು ಮಾಸ್ ಡೈಲಾಗ್ಸ್ಗಳು ಬೇಕು ಅಂತ ಎಲ್ಲ ಟೋಟಲ್ ಏನು ಬೇಕೋ ಎಲ್ಲ ಪ್ರಿಪೇರ್ ಆಗ್ತಾ ಇದ್ದೀವಿ. ಈ ವರ್ಷದಲ್ಲೇ ಬರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡೋಣ, ಭಗವಂತನ ದಯೆ, ಆಮೇಲೆ ಆ ಪ್ರಕೃತಿ ಏನಾದರೂ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ತು ಅಂತಂದರೆ ಈ ವರ್ಷದಲ್ಲೇ ಬರುವಂಥ ಪ್ರಯತ್ನ ಮಾಡ್ತೀವಿ. ಈಗ ನಾಳೆ ಮುಹೂರ್ತ ನಡೀತಾ ಇದೆ. ಸೊ ಅದಕ್ಕಿಂತ ಮುಂಚೆ ಒಂದಷ್ಟು ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸ್ಕೊಂಡಿರ್ಬೇಕು. ಸೊ ಯಾವ ರೀತಿ ಶೂಟಿಂಗ್ ಪ್ಲಾನ್ಸ್ ಅನ್ನ ಮಾಡ್ಕೊಂಡಿದ್ರ? ಹಾಗೇನೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ನಿಮ್ಮ ಒಂದು ಸಿನಿಮಾದ ಒಂದು ಟೈಟಲ್ ಅನ್ನ ಲಾಂಚ್ ಮಾಡಿರುವಂತದ್ದು ಎಷ್ಟು ಖುಷಿ ಆಯ್ತು? ತುಂಬ ಖುಷಿ. ಶಿವಣ್ಣ ಯಾವತ್ತೂ ನಮ್ಮಂಥ ಎಲ್ಲ ಹೊಸಬ್ರಿಗಾಗಲಿ ಪ್ರತಿಯೊಬ್ಬರಿಗೂ ಬೆನ್ನೆಲುಬಾಗಿ ನಿಂತಿರ್ತಾರೆ, ದೊಡ್ಡ ಮನೆಯವರು. ನಾವು ಆಭಾರಿಯಾಗಿರ್ತೀವಿ ನಾವು, ನಮ್ಮ ತಂಡ. ಅಂದರೆ ಇವಾಗ ನಾಳೆ ಮುಹೂರ್ತ ಏನು ಮಾಡ್ಕೊಂಡೆಲ್ಲ ಪ್ಲ್ಯಾನ್ ಆಗಿದೆ, ಬಟ್ ಇನ್ನು ಹೀರೋಯಿನ್ ಫೈನಲೈಸ್ ಆಗಿಲ್ಲ. ನಾನು ಆಲ್ರೆಡಿ ಹೇಳ್ದಾಗೆ ಅದೇನಿಲ್ಲ, ಜಸ್ಟ್ ಇಮಿಡಿಯೇಟ್ ಯಾರು ಒಬ್ಬರು ಫೈನಲೈಸ್ ಆಗಿದ ತಕ್ಷಣ ಟಕ್ ಅಂತ ಅದೊಂದು ಪ್ಲ್ಯಾನ್ ಮಾಡ್ತೀವಿ. ಬಟ್ ಒಂದಷ್ಟು ಪೋರ್ಷನ್ನು ನಾವು ಅವ್ರನ್ನ ಹೊರತುಪಡಿಸಿ ಒಂದಷ್ಟು ಸಮುದ್ರಕಣಿ ಸರ್ ಆಗ್ಬೋದು, ನಮ್ಮ ಸಂದೀಪ್ ಸರ್ ಆಗಿರ್ಬೋದು, ಮತ್ತು ಮಿಕ್ಕಿದ ಆರ್ಟಿಸ್ಟ್ದೆಲ್ಲ ಒಂದಷ್ಟು ಬ್ರೇಕ್ ಡೌನ್ ಮಾಡ್ಕೊಂಡಿದ್ದೀವಿ. ಅದನ್ನೆಲ್ಲ ಒಂದು ಶೆಡ್ಯೂಲ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ರಂಗಾಯಣ ರಘು ಸರ್, ಅಚ್ಯುತ್ ಕುಮಾರ್ ಸರ್ದು, ಈ ಥರದ್ದೆಲ್ಲ. ಆದಷ್ಟು ನಾವು ಮಾರ್ಚು ಏಪ್ರಿಲಲ್ಲೇ ಒಂದಷ್ಟು ಪ್ಲ್ಯಾನ್ ಮಾಡಿ ಒಂದಷ್ಟು ಪೋರ್ಷನ್ ಮುಗಿಸ್ತೀವಿ. ಈಗ ಪ್ರತಿಯೊಂದು ಸಿನಿಮಾನು ನೀವು ಕೈಗೆತ್ಕೊಳ್ತಿದ್ರ ಅಂದ ತಕ್ಷಣ ಅದರ ತಯಾರಿ ಚೆನ್ನಾಗಿರುತ್ತೆ. ಹಾಗೇನೆ ಒಂದು ಟೈಟಲ್ ನ ಫಿಕ್ಸ್ ಮಾಡ್ತಿದ್ರ ಅಂದಾಗ್ಲೂ ಕೂಡ ಅದಕ್ಕೆ ಒಂದು ಅರ್ಥಪೂರ್ಣವಾದಂತ ಇರುತ್ತೆ. ಕವಳ ಅಂತಂದ್ರೆ ನಿಮ್ಮ ಪ್ರಕಾರ ಏನು ಅಂತ? ಸರ್, ಈಗಾಗಲೇ ಹೇಳ್ದಂಗೆ ಕವಳ ಅಂತಂದರೆ ಅದು ರೌಡಿಗೂ ರಿಲೇಟ್ ಆಗಬಹುದು, ದೇವರಿಗೂ ರಿಲೇಟ್ ಆಗ್ಬೋದು, ತಾಂಬೂಲಕ್ಕೂ ರಿಲೇಟ್ ಆಗ್ಬೋದು. ಹೇಳೋಕ್ಕಾಗಲ್ಲ, ನಾನು ಯಾವುದು ಅಂತ ಈಗಲೇ ರಿವೀಲ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸಮಸ್ಯೆಗಳು ಎದುರಾಗ್ತವೆ. ಆ ಸಮಸ್ಯೆ ಸುಮ್ಮನೆ ವಿನಾಕಾರಣ ನಾನೇ ಯಾಕೆ ತರಿಸ್ಕೋಬೇಕು? ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅದೊಂದು ಜಸ್ಟಿಫಿಕೇಷನ್ ನಾವು ಕೊಟ್ಟೇ ಕೊಡ್ತೀವಿ. ಕವಳ ಅಂತಂದ್ರೆ ಒಂದು ಮಾಸ್ ಟೈಟ್ಲ್ ಅದು ಬೇಕು, ಅದು ಫೋರ್ಸ್. ಒಂದು ಸಿನಿಮಾಗೆ ಅಂತಂದ್ರೆ ಒಂದು ಮಾಸ್ ಟೈಟಲ್ ಬೇಕು. ಆ್ಯಕ್ಚುಲಿ ಏನಂದ್ರೆ ಇಡೀ ಕಂಟೆಂಟ್ ಇರೋದೇ ಮಾಸ್ ಆಗಿರೋದ್ರಿಂದ, ಸೊ ಆ ಫೋರ್ಸ್ ಇರಲಿ ಅಂತಂದ್ಬಿಟ್ಟು ನಾ ಟೈಟಲ್ ಇಟ್ಟಿದ್ದು ಕವಳ ಅಂತ. ಕವಳ ಸಿನಿಮಾಗೂ ನೀವು ಲಾಂಚ್ ಮಾಡಿರುವಂತಹ ಒಂದು ಪೋಸ್ಟರ್ಗೂ ಸಾಕಷ್ಟು ಒಂದು ವ್ಯತ್ಯಾಸಗಳು ಕಾಣ್ ಬರ್ತಾ ಇದೆ. ಯಾಕಂತಂದ್ರೆ ಈಗ ಒಂದು ಲಾಂಗ್ ಹಿಡಿದಿರ್ತಾರೆ, ಶಿವನ ಅವತಾರ ಇರುತ್ತೆ, ಅದರಲ್ಲಿ ವಿಭೂತಿ ಪಟ್ಟುಗಳಿರುತ್ತೆ, ಅದರೊಟ್ಟಿಗೆ ಏನಂತಂದ್ರೆ ಒಂದು ತಿಲಕ, ಕುಂಕುಮದ ತಿಲಕ. ಇದಕ್ಕೂ ಅದಕ್ಕೂ ಈಗ ಯೂಶುವಲಿ ಶಿವ ಅವತಾರ ಆಗಿದ್ದಿದ್ರೆ ಒಂದು ತ್ರಿಶೂಲ ಇರಬೇಕಿತ್ತು, ಬಟ್ ಇಲ್ಲಿ ಲಾಂಗ್ ಇದೆ. ಸೊ ಹೆಂಗೆ ಅಂತ? ನಾ ಹೇಳಿದ್ನಲ್ಲ, ಶಿವ ಅಂತಂದ್ರೆ ನಮ್ದು ಆ ಕಾಲ ಭಗವಂತನ ಶಿವ ಅಲ್ಲ, ಈ ಪ್ರೆಸೆಂಟ್ ಅನ್ಯಾಯ ಎಲ್ಲಿ ನಡೆಯುತ್ತೆ ಆವಾಗ ಆ ದೇವರ ಅಂಶ ಪ್ರತಿಯೊಬ್ಬ ನಾಯಕನಲ್ಲೂ ಬಂದೇ ಬರುತ್ತೆ. ಸೊ ತ್ರಿಶೂಲದ ಬದಲು ಮಚ್ಚು ಕೊಟ್ಟಿದ್ದೀವಿ ಅಷ್ಟೇ. ಅಂದರೆ ಆ ಅನ್ಯಾಯದ ವಿರುದ್ಧ ಹೋರಾಡೋಕ್ಕೋಸ್ಕರ ಅದು ಹಿಡ್ಕೊಂಡು ಹೋರಾಡ್ತಾರೆ, ಹೊಡಿತಾರೆ. ಇಷ್ಟು ದಿನಗಳ ಕಾಲ ಶೂಟಿಂಗ್ ಸ್ಕೆಡ್ಯೂಲ್ನ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾಗೇನೆ ಎಲ್ಲೆಲ್ಲಿ ಶೂಟ್ ಮಾಡಬೇಕು ಅನ್ನುವಂತಹ ಯೋಜನೆಗಳನ್ನ ಹೊಂದಿದ್ದೀರಾ ಅಂತ? ಸರ್, ಬೆಂಗಳೂರು, ಕಾಶಿಮೇಡು, ವೈಜಾಗು, ಚೆನ್ನೈ, ಮತ್ತು ಮಲ್ಪೆ, ಕುಂದಾಪುರ, ಈ ಥರದ್ದೆಲ್ಲ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸುಮಾರು 120 ದಿನ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡಬೇಕು ಏನಾಗುತ್ತೆ ಎತ್ತ ಅಂತ. ಯಾಕಂದರೆ ನಾವು ಒಂದಷ್ಟು ಈ ಕಾಶಿಮೇಡು ಅಂತಂದರೆ ನಿಮ್ಗೆ ಕಂಪ್ಲೀಟ್ ಬರೋದು ಅದೊಂದು ಕೋಸ್ಟಲ್ ಬ್ಯಾಕ್ ಡ್ರಾಪು. ಅಲ್ಲಿನ ಇದು ಎಷ್ಟು ಸಪೋರ್ಟ್ ಮಾಡುತ್ತೆ ನೇಚರ್ ಗೊತ್ತಿಲ್ಲ. ಎಲ್ಲ ಹೋಗ್ತಾ ಇರೋದೇ ನಾವು ಮಾರ್ಚು ಮತ್ತು ಏಪ್ರಿಲ್ ಆಗಿರೋದ್ರಿಂದ ಹೆವಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಆಮೇಲೆ ನಮ್ಮದೊಂದಷ್ಟು ಲೈಟ್ಸ್ಗಳು ಆರ್ಟಿಸ್ಟ್ಗಳಿಗೆ ಪಾಪ ತೊಂದರೆ ಆಗಬಾರ್ದು. ಅದನ್ನೆಲ್ಲ ನೋಡಿಕೊಂಡು ಪಕ್ಕಾ ಪ್ಲ್ಯಾನ್ಡ್ ಆಗಿ ಮಾಡ್ತಾಯಿದ್ವಿ. ಒಂದು 120 ಡೇಸಲ್ಲಿ 120 ದಿನ. ಈ ತರ ಮಾಸ್ ಎಲಿಮೆಂಟ್ಸ್ ಹೊಂದಿರುವಂತಹ ಸಿನಿಮಾಗೆ ಹೀರೋ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ, ವಿಲನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಅಂಥದ್ರಲ್ಲಿ ನೀವು ಈಗ ಈ ಕನ್ನಡ ಸಿನಿಮಾ ರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮುದ್ರಕಣಿ ಸರ್ ಅವ್ರನ್ನ ಕರ್ಕೊಂಡ್ ಬಂದಿರುವಂಥದ್ದು. ಸೊ ಅವ್ರನ್ನ ಅಪ್ರೋಚ್ ಮಾಡುವಂತಹ ವಿಧಾನ ಹೆಂಗಿತ್ತು? ಅಪ್ರೋಚ್ ಮಾಡಿದಾಗ ಯಾವ ರೀತಿ ಅವ್ರ ಕಡೆಯಿಂದ ಪ್ರತಿಕ್ರಿಯೆ ವ್ಯಕ್ತವಾಯಿತು ಅಂತ? ಇಲ್ಲ, ಆ್ಯಕ್ಚುಲಿ ಕತೆ ಬರಿಬೇಕಾದ್ರೇ ಏನಾಯಿತು, ಇವಾಗ ನಮ್ಮ ಸಂದೀಪ್ ಸರ್ ಕವಳನ ಪಾತ್ರ ಏನು ಮಾಡ್ತಾ ಇದ್ದಾರೆ, ಅದು ಸಿಕ್ಕಾಪಟ್ಟೆ ಹೈಪ್ ಆಗಿತ್ತು. ಸೊ ಇವ್ರು ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತಂದರೆ ಅದ್ರ ತಕ್ಕನಾಗಿ ವಿಲನ್ ಇರಬೇಕು. ಸೊ ನಾವು ಯಾರೋ ಹೊಸಬ್ರನ್ನ ಇಲ್ಲ ಹೊಸ ಪ್ರತಿಭೆಗಳು ಇರ್ತಾರೆ, ಬಟ್ ನಮಗೆ ಅವ್ರಿಗೆ ಸಪೋರ್ಟ್ ಆಗುವಂಥದ್ದು ಬೇಕು. ಆಮೇಲೆ ರೆಪ್ಯೂಟೆಡ್ ಪೇಸ್ ಇರೋವಂಥದ್ದು ಬೇಕು. ಯಾಕಂದರೆ ರೆಕಗ್ನೈಸ್ಡ್ ಇತ್ತು ಅಂತಂದರೆ ಒಂದಷ್ಟು ಜನರ ಮನ್ಸಲ್ಲಿ ಕೂರುತ್ತೆ. ನಾವು ಹೊಸಬ್ರಿಗೆ ಅವಕಾಶ ಕೊಡಬಾರ್ದು ಅಂತೇನಿಲ್ಲ.
ಸೊ ಈ ಥರದ್ದು ಇರೋ ಪಾತ್ರಕ್ಕೆ ಯಾರು ಇರ್ತಾರೆ ಅಂತ ಸುಮಾರು ಹುಡುಕಿ ಕೊನೆಗೆ ಏನಾಯಿತು, ಒಂದಷ್ಟು ಜನ ಇವ್ರು ಬೇಡ ಇವರಿದ್ರೆ ಆ ಕತೆ, ಯಾಕೆಂದರೆ ನಾನು ಬರಿಬೇಕಾದ್ರೇ ನನಗೆ ಅನ್ನಿಸ್ತು ಒಂದಷ್ಟು ಇವರು ಪಕ್ಕ ಸೂಟ ಆ್ಯಪ್ಟ್ ಆಗ್ತಾರೆ ಅಂತ. ಅದಾದಮೇಲೆ ಅವ್ರನ್ನ ನಾವು ಟಚ್ ಮಾಡೋಕ್ಕೆ ಸುಮಾರು ಒಂದು 3-4 ತಿಂಗಳು ತೊಗೊಂಡ್ವಿ. ಯಾಕೆಂದರೆ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು, ತೆಲುಗು, ತಮಿಳು, ಬೇರೆ ಭಾಷೆಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಹಾಗಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ಟೈಮ್ ಸಿಕ್ಕಿದಾಗ ಟಕ್ಕಂತ ಇಮ್ಮಿಡಿಯೇಟ್ ಹೋಗಿ, ನಮ್ಮ ಪುಣ್ಯ, ನಾ ಆವಾಗಲೇ ಹೇಳ್ದಂಗೆ ನಮ್ಮ ಪುಣ್ಯ ಅವ್ರ ಕತೆ ಒಪ್ಕೊಂಡಿರೋದು. ಆ್ಯಕ್ಚುಲಿ ಅವರು ಹೊಸ ಬ್ಯಾನರು ಈ ಥರ ಏನಾರು ಇತ್ತು ಅಂತಂದರೆ ಸ್ವಲ್ಪ ಡೌಟ್ ಬಂದುಬಿಡುತ್ತೆ. ಯಾಕೆಂದರೆ ಅವರು ಆರ್ಟಿಸ್ಟು ಕಮ್ ಡೈರೆಕ್ಟ್ರ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಇವರು ಸಿನಿಮಾ ಮಾಡ್ತಾರಾ, ಇವರಲ್ಲಿ ಕೇಪಬಿಲಿಟಿ ಇದೆಯಾ. ಸೊ ಯಾಕೆಂದರೆ ಕೆಲವರು ಮುಹೂರ್ತ ಮಾಡ್ತಾರೆ, ಕೆಲವರು ಒಂದಷ್ಟು ದಿನ ಶೂಟ್ ಮಾಡ್ತಾರೆ, ನಿಲ್ಲಿಸ್ಬೋದು. ಸೊ ಅದ್ಯಾವುದು ಮೈಂಡ್ಗೆ ಹಾಕ್ಕೊಳ್ಳಿಲ್ಲ. ಅವ್ರು ಕ್ಲೀನಾಗಿ ಒಂದು ಫೋಕಸ್ ಮಾಡಿದ್ರು ಕತೆ. ಪ್ರೊಡಕ್ಷನ್ ಹೌಸು ಈ ಥರ ಇದೆ, ಡ್ರೀಮ್ ವರ್ಲ್ಡ್ ಸಿನಿಮಾಸ್, ರಾಧಾಕೃಷ್ಣ ಆರ್ಟ್ಸ್ ಅಂದಿದ ತಕ್ಷಣ ಇಬ್ಬರು ಇದ್ದಾರಾ, ಈ ಥರ ಮಾಡ್ತಾ ಇದ್ದಾರಾ, ಹೊಸಬ್ರು ಅಂದಿದ ತಕ್ಷಣ ಇನ್ನೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಅವ್ರು ಸಪೋರ್ಟ್ ಮಾಡಿದ್ದು ಏನಾಯಿತು, ನಮ್ಮ ಲೋಕೇಶ್ ಸರ್ ಆಗಿರ್ಬೋದು, ಅಡವೆ ಸರ್ ಆಗಿರ್ಬೋದು, ಇನ್ನೂ ಒಂದಷ್ಟು ಜೀವ ಬಂದಂಗೆ ಐತೆ. ಅಷ್ಟು ದೊಡ್ಡ ಆರ್ಟಿಸ್ಟೇ ನಾವು ಹೊಸಬ್ರು, ನಮಗೆ ಅವರು ಡೇಟ್ಸ್ ಕೊಟ್ಟು ಎಲ್ಲ ಇದು ಮಾಡ್ತಾ ಇದ್ದಾರೆ ಅಂತಂದರೆ, ನಡೀರಿ ಅದೇನಾಗುತ್ತೆ ಸಕ್ಕದಾಗಿ ಮಾಡೋಣ, ಸಿನಿಮಾ ಕತೆ ಏನು ಕೇಳುತ್ತೋ ಅದೇನಾದರೂ ಆಗಲಿ ಬಡ್ಜೆಟ್ ಹಂಗಂದ್ಬಿಟ್ಟು ನಾವು ಎಕ್ಕಚಕ್ಕ ಏನು ಖರ್ಚು ಮಾಡಿಸ್ತಾ ಇಲ್ಲ. ಸೊ ಕರೆಕ್ಟಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಬಡ್ಜೆಟ್ ಲಿಮಿಟಲ್ಲೇ, ಅಂದರೆ ಆಗುತ್ತೆ, ದೊಡ್ಡ ಮಟ್ಟದಲ್ಲೇ ಆಗುತ್ತೆ. ಯಾಕೆಂದರೆ ನಾನು ಆಲ್ರೆಡಿ ಆರ್ಟಿಸ್ಟ್ ಲಿಸ್ಟ್ ಹೇಳಿರೋದ್ರಿಂದ ಸೊ ಆಗುತ್ತೆ. ಅದೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ ಕರೆಕ್ಟಾಗಿ ಇದು ಮಾಡ್ಕೊಂಡು. ಬಟ್ ಅವರು ಒಪ್ಕೊಂಡಿರೋದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು ಸರ್. ಇದು ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಪರಭಾಷೆಗಳಲ್ಲೂ ಬರುವಂತಹ ಚಾನ್ಸಸ್ ಇದೆಯಾ? ಯಾಕಂತಂದ್ರೆ ಈಗೇನಿದ್ರು ಪ್ಯಾನ್ ಇಂಡಿಯಾ ಸಿನಿಮಾಗಳ ಜಮಾನ ಆಗಿರೋದ್ರಿಂದ ಸೊ ಅದ್ರಗಳು ಕೂಡ ಈಗ ತಮಿಳಿನ ನಟ, ತೆಲುಗಿನ ನಟ, ತೆಲುಗಿನಲ್ಲಿ ಆಗಿರ್ಬೋದು, ತಮಿಳಿನಲ್ಲಿ ಆಗಿರ್ಬೋದು ಸಾಕಷ್ಟು ಹೆಸರುವಾಸಿಯನ್ನು ಮಾಡಿದಂತಹ ನಮ್ಮ ಸಮುದ್ರಕಣಿ ಸರ್ ಕೂಡ ಬಂದಿರೋದ್ರಿಂದ ಆ ಭಾಷೆಗಳಲ್ಲೂ ಕೂಡ ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಏನಾದರೂ ಇದೆಯಾ ಅಂತ? ಖಂಡಿತ ಇದೆ ಸರ್. ಅದು ಅಲ್ಲದೆ ಸಿನಿಮಾದಲ್ಲಿ ಅವ್ರು ಮಾತಾಡೋದೇ ನನ್ನ ಹೆಂಗೆ ಅಂತಂದರೆ, ಹೊಸದಾಗಿ ಇವಾಗ ಹೊರ ರಾಜ್ಯದಿಂದ ಬಂದವರು ಕನ್ನಡ ಯಾವ ರೀತಿ ಮಾತಾಡ್ತಾರೆ ಆ ಫ್ಲೇವರ್ ಇರುತ್ತೆ. ಸೊ ಅದೇ ಥರ ಸರ್ ಕನ್ನಡ ಟ್ರೈ ಮಾಡ್ತಾರೆ, ಬಟ್ ತಮಿಳಿರುತ್ತೆ, ಅವ್ರು ಮಾತಾಡೋವಂಥದ್ದೆಲ್ಲ ತಮಿಳೇ ಇರುತ್ತೆ. ಅದಲ್ಲದೆ ಒಂದಷ್ಟು ಅವರು ಕನ್ನಡ ಕಲಿತೀನಿ ಅಂತ ಹೇಳಿದ್ರಲ್ಲ, ಅದು ನಮ್ಗೆ ತುಂಬ ಖುಷಿ. ಆ್ಯಕ್ಚುಲಿ ಅವ್ರಿಗೆ ತೆಲುಗು ಮುಂಚೆ ಬರ್ತಾ ಇರಲಿಲ್ಲ, ಯಾರೋ ಟೀಚರ್ನ ಇಟ್ಕೊಂಡು ನಾನು ತೆಲುಗು ಕಲಿತೆ ಅಂತಂದರು. ಈಗ ಜಸ್ಟ್ ಬರಬೇಕಾದ್ರೆ ಸರ್ ನಿಮಗೆ ಕನ್ನಡ ಅರ್ಥ ಆಗುತ್ತಾ ಅಂತಂದರೆ ಅವ್ರು ಹೇಳಿದ್ದು ಒಂದೇ ಮಾತು, ನನಗೆ ಅರ್ಥ ಆಗತ್ತೆ ಅಂದರೆ ಆ ಸ್ಲ್ಯಾಂಗಲ್ಲಿ ಹೇಳಿದ್ರು. ಅವಾಗ ತುಂಬ ಖುಷಿ ಆಯಿತು. ಅವ್ರು ಕಲಿತಾ ಇರೋದೇ ಒಂದು ದೊಡ್ಡ ಹೆಮ್ಮೆ. ಕನ್ನಡ ಯಾವತ್ತಿದ್ರೂ ಸಿಕ್ಕಾಪಟ್ಟೆ ಸ್ವೀಟ್, ಎಲ್ಲರೂ ಬೇಗ ಕಲ್ತ್ಬಿಡ್ತಾರೆ. ಫೈನಲಿ ನಮ್ಮ ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅಂತ? ಇದು ಒಂದು ಒಳ್ಳೆ ಕಂಟೆಂಟ್ ಇರೋವಂಥ ಸಿನಿಮಾ. ಮಚ್ಚು ರಕ್ತ ನೋಡಿದ ತಕ್ಷಣ ಇದು ಬರೀ ಅದೇ ಬ್ಯಾಕ್ ಡ್ರಾಪ್ ಇರೋ ಕತೆ, ಫ್ಯಾಮಿಲಿ ನೋಡೋ ಅಂಥದ್ದಲ್ಲ ಅಂತ ಅನ್ಕೋಬೇಡಿ. ಖಂಡಿತ ಇಡೀ ಫ್ಯಾಮಿಲಿ ಕೂತು ನೋಡೋ ಅಂಥದ್ದೇ ನಾವು ಮಾಡಿರ್ತೀವಿ. ಯಾಕೆಂದರೆ ಪ್ರೀವಿಯಸ್ ಬೈರಾದೇವಿನೂ ಅದೇ ರೀತಿ ಮಾಡಿದ್ವಿ, ಎಲ್ಲ ಫ್ಯಾಮಿಲಿ ಕೂತು ನೋಡಿದ್ದು ಅಂಥದ್ದು. ಬಟ್ ಇದರಲ್ಲಿ ಒಂದು ವಿಚಾರ ಇರೋದಕ್ಕೋಸ್ಕರ ಈ ಗೆಟಪ್ಗಳು, ಈ ಅವತಾರಗಳು ತಾಳಿದ್ದಾರೆ ಹೊರತು ವಿನಾಕಾರಣ ಇಲ್ಲ. ಸ್ಟ್ರಾಂಗ್ ರೀಸನ್ ಇಟ್ಕೊಂಡೇ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಇನ್ನೇನು ಸಿನಿಮಾ ಈಗ ತಾನೇ ಆರಂಭಿಸಿದ್ದೀವಿ. ಸೊ ಇದು ಮುಗಿಯೋ ಹಂತಕ್ಕೆ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀವಿ. ಅವಾಗೆಲ್ಲ ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ನಾವು ಟ್ರೇಲರ್ ರಿಲೀಸ್ ಮಾಡಿರ್ತೀವಿ, ಟೀಸರು ಪ್ರತಿಯೊಂದು ನಾವು ನಿಮ್ಗೆ ಡೀಟೇಲ್ ಕೊಟ್ಟಿರ್ತೀವಿ. ಸೊ ಆಗ ಇನ್ನಷ್ಟು ಜನಗಳಿಗೆ ಗೊತ್ತಾಗುತ್ತೆ, ಸೊ ಇದು ಈ ಥರದ್ದು, ನಾವು ಅಂದ್ಕೊಂಡಂಗಲ್ಲ, ಸೊ ಈ ಥರ ಇದೆ ಅಂತಂದ್ಬಿಟ್ಟು ಎಲ್ಲ ಥಿಯೇಟ್ರಿಗೆ ಖಂಡಿತ ಬಂದು ನೋಡ್ತಾರೆ ಅಂತ ಒಂದು ಏನು ವಿಶ್ವಾಸ ಇದೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ಕವಳ ಸಿನಿಮಾದ ನಿರ್ದೇಶಕರಾಗಿರುವಂತಹ ಶ್ರೀಜಯ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.